वेलकम टू लर्न कन्नड़ चैनल। आज मैं आपको क्लास 9 ಬಸ್ಸು ಪ್ರಯಾಣದ ಸುಖ ದುಃಖಗಳು उसको ಕ್ವಶನ್ ಆನ್ಸರ್ कर रही हूँ। ವೀರೇಂದ್ರ ಸಿಂಪಿ ಅವರು ತಾವು ಯಾವ ರೀತಿಯ ಗಣಿಗರಲ್ಲ ಎಂದಿದ್ದಾರೆ? ವೀರೇಂದ್ರ ಸಿಂಪಿ ಅವರು ತಾವು ಸ್ವೇಚ್ಛಾಚಾರಿಯಾಗಿ ಅಲೆಯುವ ಸ್ಥಿತಿವಂತ ಪ್ರಯಾಣಕ್ಕಾಗಿ ಮಾಡುವ ಪೊಕಿಲರಂತ ಪ್ರಯಾಣಿಗರಲ್ಲ ಎಂದಿದ್ದಾರೆ। ವೀರೇಂದ್ರ ಸಿಂಪಿ ಅವರು ಪ್ರವಾಸ ಕೈಗೊಳ್ಳುವುದು ಯಾವಾಗ ಎಂದಿದ್ದಾರೆ? ವೀರೇಂದ್ರ ಸಿಂಪಿ ಅವರು ತಮಗೆ ಬಾಳು ಬರಿದಾಗಿ ತೋರಿದಾಗ ಏನಾದರೂ ನೆಪ ಹೂಡಿ ಪ್ರವಾಸ ಕೈಗೊಳ್ಳುವುದಾಗಿ ಹೇಳಿದ್ದಾರೆ। जब वो बोर हो जाते थे तब वो सोचते थे कि अभी मैं कहीं घूमने चलूं करके। ವೀರೇಂದ್ರ ಸಿಂಪಿ ಅವರು ಪ್ರವಾಸಕ್ಕೆ ಕೈಗೊಳ್ಳುವುದು ಏಕೆ? ವೀರೇಂದ್ರ ಸಿಂಪಿ ಅವರು ತಮಗೆ ಜೀವನದಲ್ಲಿ ಕಾಣಿಸಿಗದ स्वारस्यವನ್ನು ಪಡೆಯಲು ಪ್ರವಾಸವನ್ನು ಕೈಗೊಳ್ಳುತ್ತಾರೆ। यानी कि कुछ ना कुछ अलग देखने के लिए, कुछ ना कुछ अलग सीखने के लिए वो हमेशा ट्रैवल करते थे। ಲೇಖಕರು ಬಸ್ಸಿಗೆ ಕಾಯೋದು ಯಾವುದಕ್ಕೆ ಸಮಾನ ಎಂದಿದ್ದಾರೆ? ಲೇಖಕ್ ಜಿ ಬಸ್ ಕೋ ವೇಟ್ ಕರ್ನಾ ಕಿಸ್ ಚೀಸ್ ಕಾ ಸಮಾನ ಕರ್ಕೆ ಬೋಲೆ ಹೇ? ಬಸ್ಸಿಗಾಗಿ ಕಾಯೋದು ಒಂಟಿಗಾಲಿನ ಮೇಲೆ ನಿಂತು ಶಿವನನ್ನು ಕುರಿತು ತಪಸ್ಸು ಮಾಡುವುದಕ್ಕೆ ಸಮವೆಂದಿದ್ದಾರೆ ಲೇಖಕರು। यानी कि बस के लिए वेट करना हम एक पैर पे खड़ा होके शिव जी को दर्शन देने का जैसा है करके। ಲೇಖಕರು ಬಸ್ಸು ಹೇರಿದ್ದು ಯಾವುದಕ್ಕೆ ಹೋಲಿಸಿದ್ದಾರೆ? ಲೇಖಕ जब बस चढ़ते वक्त किस चीज़ के लिए उन्होंने कंपेयर किया? ಲೇಖಕರು ಬಸ್ಸು ಏರಿದುದನ್ನು ಕೊಲಂಬಸ್ಸಿನ ಅಮೇರಿಕೆಯನ್ನು ಮೊಟ್ಟ ಮೊದಲು ಕಂಡದ್ದು ತೆನ್ಸಿಂಗ್ एवरेस्ट अನ್ನು ಏರಿದುದಕ್ಕೆ ಹೋಲಿಸಿದ್ದಾರೆ। यानी कि एवरेस्ट जो चढ़ा है ना उसको लेखक ने कंपेयर किया है। ಲೇಖಕರು ಬಸ್ಸು ನುಗ್ಗಾಟದಲ್ಲಿ ಮೊದಲಿಗನಾಗಬೇಕೆಂದು ಏಕೆ ಬಯಸುತ್ತಾರೆ? यानी बस में मेरे को पहले चढ़ना है करके क्यों वो सोचते हैं? ಬಸ್ಸಿನಲ್ಲಿ ಕಿಟಕಿ ಹತ್ತಿರ ಸ್ಥಳ ಹಿಡಿದು ಕುಳಿತುಕೊಳ್ಳಬೇಕೆಂದು ಲೇಖಕರು ಬಸ್ಸಿನ ನುಗ್ಗಾಟದಲ್ಲಿ ಮೊದಲಿಗರಾಗಬೇಕೆಂದು ಬಯಸುತ್ತಾರೆ। क्यों? उनको पहले बस में जाके चढ़ना है इसलिए। बस कंडक्टर स्त्री ಪ್ಯಾಸೆಂಜರ್ ಜೊತೆ ಏನು ಚರ್ಚಿಸುತ್ತಾರೆ? ಬಸ್ ಕಂಡಕ್ಟರ್ ಸ್ತ್ರೀ ಪ್ಯಾಸೆಂಜರ್ ಜೊತೆ ಈ ಕೂಸು ನಿಮ್ಮದು ಏನು, ಎಷ್ಟು ವರ್ಷ, 3 ವರ್ಷ ಆಗಿದೆ, ಅರ್ಧ ಟಿಕೆಟ್ ಪಡೆಯಿರಿ ಎಂದು ಟಿಕೆಟ್ ಕೊಡುವ ಬಗ್ಗೆ ಚರ್ಚಿಸುತ್ತಾರೆ। ಲೇಖಕರು ಸಹ ಪ್ರಯಾಣಿಕರೊಂದಿಗೆ ರೊಚ್ಚಿಗೆದ್ದಿದ್ದು ಏಕೆ? वो बाजू में जो बैठे थे उनके साथ गुस्सा होते हैं। क्यों होते हैं? ಸಹ ಪ್ರಯಾಣಿಕನು ವೀರರ ಕಲಿಗಳ ನಾಡಾದ ಕರ್ನಾಟಕದ ಬಗೆಗೆ ಅದೊಂದು ದರಿದ್ರ ನಾಡು ಎಂದಾಗ ಲೇಖಕರು ರೊಚ್ಚಿಗೆದ್ದರು। ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಿಗೆ ಉತ್ತರಿಸಿ. ರೈಟ್ ದ ಆನ್ಸರ್ಸ್ ಇನ್ 3 to 4 ಸೆಂಟೆನ್ಸ್. ವೀರೇಂದ್ರ ಸಿಂಪಿ ಅವರು ಸಂದರ್ಶಿಸಿದ ಸ್ಥಳಗಳು, ಅಲೆದಾಡಿದ ನಾಡುಗಳು ಕಡಿಮೆ ಎಂದಿದ್ದಾರೆ, ಆದರೆ ಒಂದೇ ಪ್ರದೇಶವನ್ನು ಅವರು ಹಲವು ಬಾರಿ ಸುತ್ತಿದ್ದಾರೆ। ಅವರ ಪ್ರವಾಸದ ಕ್ಷೇತ್ರ ಸಣ್ಣದಾದರೂ ಅವರು ದೊಡ್ಡ ರಸವನ್ನು ಹೊರತೆಯಲ್ಲಿ ಕಂಡಿದ್ದಾರೆ। ಜೀವನದಲ್ಲಿ ಕಾಣದ ಸ್ವಾರಸ್ಯವನ್ನು ಪ್ರವಾಸದಲ್ಲಿ ಕಂಡಿದ್ದಾರೆ। ಪ್ರವಾಸವು ತಮಗೆ ನಾನಾ ರೀತಿಯ ಅನುಭವ ನೀಡಿದೆ ಎಂದು ಅಭಿಪ್ರಾಯ ಪಟ್ಟಿದ್ದಾರೆ। ವೀರೇಂದ್ರ ಸಿಂಪಿ ಅವರಿಗೆ ಪ್ರಯಾಣದಲ್ಲಿ ಯಾವ ರೀತಿ ಅನುಭವಗಳಿದೆ? ವೀರೇಂದ್ರ ಸಿಂಪಿ ಅವರು ಪ್ರವಾಸ ಸಮಯದಲ್ಲಿ ಅತ್ತಿದ್ದಾರೆ, ನಕ್ಕಿದ್ದಾರೆ, ಬದುಕಿನಲ್ಲಿ ಕಾಣದ ಸ್ವಾರಸ್ಯವನ್ನು ಕಂಡಿದ್ದಾರೆ, ನಗೆ ಪಾಟಲು ವ್ಯಕ್ತಿಯಾಗಿದ್ದಾರೆ, ಹೀರೋ ಆದಂತೆ ಝೀರೋ ಕೂಡ ಆಗಿದ್ದಾರೆ, ಪರೀಕ್ಷೆಯನ್ನು ಎದುರಿಸಲಿರುವ ವಿದ್ಯಾರ್ಥಿಯಂತೆ ದುಗುಡಗೊಂಡಿದ್ದಾರೆ, ನಿದ್ರೆ ಇಲ್ಲದೆ ದಿನ ದೂಡಿದ್ದಾರೆ। ಲೇಖಕರು ಬಸ್ಸಿಗೆ ಕಾಯುವ ಪ್ರಸಂಗವನ್ನು ಯಾವ ರೀತಿ ವರ್ಣಿಸಿದ್ದಾರೆ? ಬಸ್ಸಿಗೆ ಕಾಯುವುದು ಒಂಟಿಗಾಲಿನ ಮೇಲೆ ನಿಂತು ಶಿವನಿಗಾಗಿ ತಪಸ್ಸು ಮಾಡಿದ ಹಾಗೆಯೇ ಕಾಯುತ್ತಿರುವಾಗ ಬಸ್ಸು ಬಂದಿತೆಂದು ಟ್ರಂಕು ಹಿಡಿದು ಓಡಿದರೆ ಅದು ಬೇರೆ ಕಡೆಗೆ ಹೋಗುವ ಬಸ್ ಆಗಿರುತ್ತದೆ। ಓಡಿದುದಕ್ಕೆ ಧೂಳಿನ ಸ್ನಾನವಾಗುತ್ತದೆ। ಬಸ್ಸಿಗಾಗಿ ಕಾಯುತ್ತಲೇ ಸಮಯ ಕಳೆಯಲು ಚುರುಮುರಿ, ಚಿವುಡ ತಿಂದು ಚಹಾ ಕುಡಿಯುವ ಕೆಲಸವೂ ನಡೆಯುತ್ತದೆ।
ಅನೇಕ ಬಾರಿ ಬಸ್ಸುಗಳಿಂದ ಮೋಸ ಹೋದ ಮೇಲೆ ಕೆಲವೊಮ್ಮೆ ಲೇಖಕರು ಹೋಗಬೇಕಾದ ಬಸ್ಸು ಬರುತ್ತದೆ. ಹೀಗೆ ಬಸ್ಸಿಗಾಗಿ ಕಾಯುವುದು ತಪಸ್ಸನ್ನು ಮಾಡಿದಂತೆ ಎಂದು ಲೇಖಕರು ಹೇಳಿದ್ದಾರೆ. ಲೇಖಕರು ಬಸ್ಸು ಏರುವ ಸಂದರ್ಭದಲ್ಲಿ ಯಾವ ರೀತಿಯ ವಾತಾವರಣ ಉಂಟಾಗುತ್ತದೆ? ಬಸ್ಸು ಬಂದ ಮೇಲೆ ನಿಂತೊಡನೆ ಕೆಳಗೆ ಇಳಿದ ಕಂಡಕ್ಟರ್, ಈಗ ಯಾರು ಬಸ್ಸನ್ನು ಹತ್ತಬೇಡಿ ಎನ್ನುತ್ತಾರೆ. ಯಾರೂ ಬಸ್ಸನ್ನು ಹತ್ತಬೇಡಿ ಎನ್ನುತ್ತಾರೆ. ಬಸ್ಸು ಹತ್ತುವವರು ಸಾಲಾಗಿ ನಿಲ್ಲುತ್ತಾರೆ. ಕಂಡಕ್ಟರ್ ಹತ್ತಿರಿ ಎಂದೊಡನೆ ಕ್ಯೂ ಮಾಯವಾಗಿ ತಿಕ್ಕಾಟ, ನುಗ್ಗಾಟ, ಗುದ್ದಾಟ, ಚೀರಾಟಗಳು ಆರಂಭವಾಗುತ್ತದೆ. ಒಬ್ಬರ ಶರ್ಟು ಹರಿದರೆ ಇನ್ನೊಬ್ಬರು ಉಸಿರು ನಿಲ್ಲುವಂತಾಗುತ್ತದೆ. ಮತ್ತೊಬ್ಬರ ಕೈ ಬೆರಳು ಕತ್ತರಿಸಿ ಹೋಗುತ್ತದೆ. ಎಳೆಯ ಮಕ್ಕಳ ಚೀರಾಟ, ತಾಯಂದಿರ ಅರ್ಥಸ್ವರಗಳಿಗೆ ಯಾವ ಬೆಲೆಯೂ ಸಿಗುವುದಿಲ್ಲ. ಹೀಗೆ ಪ್ರತಿಯೊಬ್ಬರು ನಾನಾ ಬಗೆಯಲ್ಲಿ ಬಸ್ಸನ್ನು ಏರಲು ಪ್ರಯತ್ನಿಸುವಾಗ ಅಲ್ಲೊಂದು ಕುರುಕ್ಷೇತ್ರದ ವಾತಾವರಣ ಉಂಟಾಗುತ್ತದೆ ಎಂದು ಲೇಖಕರು ವರ್ಣಿಸಿದ್ದಾರೆ. ಲೇಖಕರು ಬಸ್ಸಿನ ಕಿಟಕಿ ಬಳಿಯ ಆಸನದಲ್ಲಿ ಕೂರಲು ಬಯಸಿದ್ದು ಏಕೆ? ಕಿಟಕಿ ಬಳಿಯ ಆಸನದಲ್ಲಿ ಕುಳಿತರೆ ಹೊರಗಿನ ಗಾಳಿ ದೊರಕುತ್ತದೆ, ಒಳಗಿನ ಜನಸಂಪರ್ಕವು ಲಭಿಸುತ್ತದೆ. ಅಲ್ಲಿ ಕುಳಿತು ಜನರ ನಡೆನುಡಿಗಳನ್ನು ಗಮನಿಸಬಹುದು. ಬೇಸರವಾದಾಗ ಹೊರಗಿನ ಪ್ರಕೃತಿಯನ್ನು ನೋಡಬಹುದು. ಸಹ ಪ್ರಯಾಣಿಕರೊಡನೆ ಮಾತುಕತೆಗಳನ್ನು ಭಾಗವಹಿಸಬಹುದು ಎಂದು ಲೇಖಕರು ಕಿಟಕಿ ಬಳಿ ಆಸನದಲ್ಲಿ ಕೂರಲು ಬಯಸುತ್ತಾರೆ. ಬಸ್ಸಿನಲ್ಲಿ ಯಾವ ವಿಷಯಗಳ ಮೇಲೆ ಮಾತುಕತೆ ನಡೆಯುತ್ತದೆ? ಬಸ್ಸಿನಲ್ಲಿ ಮಾತುಕತೆ ಈ ವಿಷಯ ಮುಖ್ಯವಲ್ಲ. ನಿರ್ದಿಷ್ಟ ವಿಚಾರವೇ ಬೇಕೆಂಬುದಿಲ್ಲ. ಮಾತನಾಡುವುದೇ ಬೆವತು ಹೋದರು. ಹೀಗೆ ಲೇಖಕರು ಬಸ್ ಪ್ರಯಾಣ ನನಗೆ ಈಡಾಗಿದೆ. ಲೇಖಕರಿಗೆ ಲಾರಿ ಪ್ರಯಾಣ ಯಾವ ರೀತಿಯ ಅನುಭವಗಳನ್ನು ನೀಡಿದೆ? ಲೇಖಕರಿಗೆ ಒಮ್ಮೆ ಅವರು ಪ್ರಯಾಣಿಸಬೇಕಾದಾಗ ಬಸ್ಸು ತಪ್ಪಿತು. ಆ ಹಾದಿಯಲ್ಲಿ ಹೋಗುವ ಲಾರಿಗಾಗಿ ಕಾಯುತ್ತಾ ನಿಂತರು. ಅದು ಮಧ್ಯರಾತ್ರಿಯ ಸಮಯ. ಲಾರಿಯೊಂದು ಬಂದಾಗ ಹತ್ತಿ ಕುಳಿತರು. ಕುಳಿತ ಮೇಲೆ ಡ್ರೈವರನ್ನು ಇವರು ಪರಸ್ಪರ ದಿಟ್ಟಿಸಿದರು. ಡ್ರೈವರಣ್ಣನ ನೋಟ ಇವರಿಗೆ ಬೆದರಿಕೆ ಹುಟ್ಟಿಸಿತು. ಲೇಖಕರು ಕೈಯಲ್ಲಿ ಹೊಸ ಕೈ ಗಡಿಯಾರವಿತ್ತು. ಜೇಬಿನಲ್ಲಿ 30-40 ರೂಪಾಯಿಗಳಿದ್ದವು. ಅವುಗಳ ಮೇಲೆ ಆಸೆಯಿಂದ ಡ್ರೈವರ್ ನನ್ನನ್ನು ಕತ್ತರಿಸಿ ರಸ್ತೆಯ ಬದಿಗೆ ಎಸೆದರೆ ಏನು ಗತಿ ಎಂದು ಇವರಿಗೆ ಭಯವಾಯಿತು. ಡ್ರೈವರನ್ನು ಪದೇ ಪದೇ ಇವರನ್ನು ನೋಡುತ್ತಿದ್ದ. ಆದ್ದರಿಂದ ಹೆದರಿಕೆ ಇನ್ನಷ್ಟು ಹೆಚ್ಚಾಯಿತು. ಇಳಿಯಬೇಕಾದ ಸ್ಥಳ ಬಂದಾಗ ಡ್ರೈವರನ್ನು ಕೇಳಿದುದಕ್ಕಿಂತ ಹೆಚ್ಚು ಹಣ ಕೊಟ್ಟು ಸಲಾಂ ಸಾಬ್ ಎನ್ನುತ್ತಾ ಅವನ ಮಾತನ್ನು ಗಮನಿಸದೆಯೇ ಓಡಿ ಹೋದರು. ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಬೀಳಿಸಿ ಬರೆದು ಸಂಧಿಯನ್ನು ಹೆಸರಿಸಿ. ಸಂಧಿ ವಿಚಾರಣ ಲಿಖನಾ ಹೈ. ಸ್ವೇಚ್ಛಾಚಾರ, ಅಷ್ಟಿಷ್ಟು, ಯೋಗ್ಯತಾನುಸಾರ, ಮಂಗಳಾರತಿ. ಸ್ವೇಚ್ಛಾಚಾರ ಸ್ವಚ್ಛ ಪ್ಲಸ್ ಆಚಾರ ಸವರ್ಣ ದೀರ್ಘ ಸಂಧಿ. ಅಷ್ಟಿಷ್ಟು ಅಷ್ಟು ಪ್ಲಸ್ ಇಷ್ಟು ಲೋಪ ಸಂಧಿ. ಯೋಗ್ಯತಾನುಸಾರ ಯೋಗ್ಯತಾ ಪ್ಲಸ್ ಅನುಸಾರ ಸವರ್ಣ ದೀರ್ಘ ಸಂಧಿ. ಮಂಗಳಾರತಿ ಮಂಗಳ ಪ್ಲಸ್ ಆರತಿ ಸವರ್ಣ ದೀರ್ಘ ಸಂಧಿ. ವಿಲೋಮ ಶಬ್ದ. ಕೆಳಗಿನ ಶಬ್ದಗಳಿಗೆ ವಿರುದ್ಧ ಪದ ಬರೆಯಿರಿ. ಅನೇಕ ವಿಲೋಮ ಶಬ್ದ. ಪ್ರತ್ಯಕ್ಷ ಅಪ್ರತ್ಯಕ್ಷ. ಸ್ವರ್ಗ ನರಕ, ನಿರಸ ಸರಸ, ಸ್ವಾರ್ಥ ನಿಸ್ವಾರ್ಥ, ಅಪಮಾನ ಮಾನ, ಅನಿರೀಕ್ಷಿತ ನಿರೀಕ್ಷಿತ, ದುರ್ಬುದ್ಧಿ ಸುಬುದ್ಧಿ, ಆಸಕ್ತಿ ನಿರಾಸಕ್ತಿ, ಸಾಮಾನ್ಯ ಅಸಾಮಾನ್ಯ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಸಿ. You have to make your own sentence. ಸಾತ್ವಿಕ, ಆರೋಗ್ಯದ ದೃಷ್ಟಿಯಿಂದ ಸಾತ್ವಿಕ ಆಹಾರ ಸೇವನೆ ಒಳ್ಳೆಯದೆನ್ನುತ್ತಾರೆ. ಅರ್ಥಸ್ವರ, ಕಡುಬಡವರ ಅರ್ಥಸ್ವರವನ್ನು ಆಲಿಸುವವರೇ ಇಲ್ಲ. ಏಕತಾನತೆ, ಬದುಕಿನ ಏಕತಾನತೆಯನ್ನು ಕಳೆಯಲು ಸಂಗೀತ ಉತ್ತಮ ಮಾರ್ಗ. ಗಂಡಾಂತರ, ಬದುಕಿನಲ್ಲಿ ಅನಿರೀಕ್ಷಿತ ಗಂಡಾಂತರಗಳು ಎದುರಿಸಬೇಕಾಗುತ್ತದೆ. ಉಪಾಸನ, ಕವಿಗಳಲ್ಲಿ ಹೆಚ್ಚಿನವರು ಪ್ರಕೃತಿಯ ಉಪಾಸನರಾಗುತ್ತಾರೆ. ಉದ್ದಾತ, ವಿವೇಕಾನಂದರು
ಉದಾತ್ತ ಸನ್ಯಾಸಿ ಎನ್ನಿಸಿದ್ದಾರೆ. ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವವನ್ನು ಬರೆಯಿರಿ. ತತ್ಸಮ ತದ್ಭವಗಳನ್ನು ಬರೆಯಿರಿ. ನಕಾಕ್ಷೆ ನಕ್ಷೆ, ಕ್ಷಣ ಕ್ಷಣ, ಸ್ಥಾನ ತಾಣ, ಮೊಗ ಮುಖ, ಆಸೆ ಆಸೆ, ಪ್ರಯಾಣ ಪಯಾಣ. ಕೊಟ್ಟಿರುವ ವಾಕ್ಯಗಳಲ್ಲಿ ಕರ್ತ ಕರ್ಮ ಹಾಗೂ ಕ್ರಿಯಾಕರ್ಮಗಳನ್ನು. ಕಂಡಕ್ಟರ್ ತಲೆಗಳನ್ನು ಎಣಿಸುತ್ತಾನೆ. ತೆನಾಲಿಸಿ ಎವರೆಸ್ಟ್ ಅನ್ನು ಏರಿದನು. ಕರ್ತ ಪದ, ಕರ್ಮ ಕ್ರಿಯಾಪದ. ತಲೆಗಳನ್ನು ಎಣಿಸುತ್ತಾನೆ. ಕಂಡಕ್ಟರ್ ಎವರೆಸ್ಟ್ ಅನ್ನು ಏರಿದನು. ತೆನಾಸಿಂಗ್. ಕೊಟ್ಟಿರುವ ಅನ್ಯ ದೇಶ ಪದಗಳಿಗೆ ಕನ್ನಡ ಸಮಾನಾರ್ಥ ಪದಗಳನ್ನು ಬರೆಯಿರಿ. कंडक्टर निर्वाहक, ड्राइवर इज द बालक. जिन्होंने भी अभी तक मेरा चैनल सब्सक्राइब नहीं किया है प्लीज सब्सक्राइब माय चैनल. थैंक